ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವಂತನ ನಾಮ ಅದು ಸತ್ಯವಾಗಿದೆ. ಯಾವುದು ಸತ್ಯವಾಗಿದೆಯೋ ಅದು ಶ್ರೇಷ್ಠ ಆಗಿರಲೇಬೇಕು. ಯಾವುದು ಸತ್ಯವಾಗಿದೆಯೋ ಅದು ಶ್ರೇಷ್ಠ ಆಗಿರಲೇಬೇಕು. ಆದುದರಿಂದ ನಾಮ ಸ್ಮರಣೆ ಮಾಡುವುದು ಬಹಳ ಮಹತ್ವದ್ದಾಗಿದೆ. ಒಬ್ಬ ನಾಮಸ್ಮರಣೆ ಯಾವುದೇ ಆಗಲಿ, ಯಾವ ನಾಮವನ್ನು ತೆಗೆದುಕೊಳ್ಳಲಿ, ಅವನ ಸ್ಮರಣೆ ಮಾಡುವುದಾದರೆ ಅದು ಬಹಳ ಮಹತ್ವದ್ದಾಗಿದೆ. ಹಾಗೂ ಅದನ್ನು ಸ್ಮರಣೆ ಮಾಡುತ್ತಿರುವಾಗ ರೂಪದ ಧ್ಯಾನ, ಅದು ಸ್ಮರಣೆ ಮಾಡ್ತಿರುವಾಗ ಅದು ಸ್ಮರಣೆ ಮಾಡುತ್ತಾ ಇರುವಾಗ ರೂಪವು ಬಂತು ಅಂತ ಹೇಳಿದರೆ ಅದು ಬಹಳ ಉತ್ತಮವಾಗಿದೆ. ಅದು ಬಂತು ಅಂತ ಹೇಳಿದರೆ ಬಹಳ ಉತ್ತಮ ಆಗಿರುತ್ತದೆ. ಅದೇ ರೀತಿ ಅದು ಬಂದಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಮುಂದುವರಿಸ್ತಾ ಹೋಗ್ತಿದ್ದೇವೆ. ನಾಮ ಬಂದಿಲ್ಲ ಅಂತ ಹೇಳಿದರೆ ಅದು ಒಳಗಿಂದ ಒಳಗೆ ಸೂಕ್ಷ್ಮ ರೂಪದಲ್ಲಿ ಜಾಗೃತ ಆಗುತ್ತದೆ. ಆ ನಾಮದ ರೂಪವು ನಮ್ಮೊಳಗೆ ಸೂಕ್ಷ್ಮ ರೂಪದಲ್ಲಿ ಜಾಗೃತವಾಗುತ್ತದೆ. ಉದಾಹರಣೆ, ಒಬ್ಬ ಶ್ರೀಮಂತನ ಮನೆಯಲ್ಲಿ ರಾಮನೆಂಬವ ಒಬ್ಬ ಸೇವಕನಿದ್ದನು. ಆಗ ಆ ಶ್ರೀಮಂತನು ನಾಮ ಜಪ ಮಾಡುತ್ತಾ ಕುಳಿತಿದ್ದನು. ಒಂದು ಶ್ರೀಮಂತನ ಮನೆಯಲ್ಲಿ ರಾಮನೆಂಬವ ಒಬ್ಬ ಸೇವಕನಿದ್ದನು. ಶ್ರೀಮಂತನು ನಾಮ ಜಪ ಮಾಡಲಿಕ್ಕೆ ಕೂತಿದ್ದ. ಅವನ ಲಕ್ಷ್ಯವು ಶ್ರೀರಾಮನ ಕಡೆ ಇತ್ತು. ಅವನು ರಾಮ ರಾಮ ಅಂತ ನಾಮ ಜಪ ಮಾಡ್ತಿದ್ದ. ಅವನ ಲಕ್ಷ್ಯವು ಶ್ರೀರಾಮನ ಕಡೆ ಇತ್ತು. ಆದರೂ ಅವನ ಮನಸ್ಸಿನಲ್ಲಿ ಅನೇಕ ರೂಪಗಳು ಬರ್ತಿದ್ದವು. ಅನೇಕ ರೂಪಗಳಂದರೆ ಅನೇಕ ವಿಚಾರಗಳು ಅವನ ಮನಸ್ಸಿಗೆ ಬರ್ತಿದ್ದವು. ಆಗ ನೀನು ಯಾವ ರೂಪವನ್ನು ಜಪಿಸಿದ್ಯಾ, ಯಾವ ರೂಪವನ್ನು ಸ್ಮರಣೆ ಮಾಡ್ತೀಯ ಅಂತ ಕೇಳಿದರೆ ಅವನು, ನಾನು ಶ್ರೀರಾಮ ರಾಮ ರಾಮ ಎಂದು ಜಪ ಮಾಡುತ್ತಿದ್ದೇನೆ ಅಂತ ಹೇಳ್ತಿದ್ದಾನೆ. ಅವನು ಮನಸ್ಸಿನಲ್ಲಿ ಅವನ ಮನಸ್ಸಲ್ಲಿ ದಾಶರಥಿ ರಾಮ ಅಲ್ಲದೆ ಸೇವಕ ನಾಮನ ಅವನ ಮನಸ್ಸಿನಲ್ಲಿ ಇರಲಿಲ್ಲ. ಅಲ್ಲಿ ಎದುರೇ ರಾಮ ಅಂತ ಹೇಳುವ ಒಂದು ವ್ಯಕ್ತಿ ಇದ್ದರೂ ಆ ರಾಮ ಅಂತ ಅವನ ಹೆಸರನ್ನು ಹೇಳ್ತಿದ್ರು. ಅವನ ಒಳಗಿಂದ ಆ ದಾಶರಥಿ ರಾಮನ ನಾಮಸ್ಮರಣೆಯು ಸೂಕ್ಷ್ಮ ರೂಪದಲ್ಲಿ ಜಾಗೃತವಾಗುತ್ತಿತ್ತು. ಕಣ್ಣಿಗೆ ಕಾಣದಂತಹ, ಒಳಗಿಂದ ನಮಗೆ ಕಾಣದಂತಹ ರೂಪಗಳಿದ್ದರೂ ನಮ್ಮೊಳಗೆ ಆ ನಾಮಸ್ಮರಣೆಯ ಮಹತ್ವವಾದಂತಹ ಸೂಕ್ಷ್ಮ ರೂಪವು ಜಾಗೃತವಾಗಿರುತ್ತದೆ. ಆದ್ದರಿಂದ ರೂಪವು ಧ್ಯಾನದಲ್ಲಿ ಬರದಿರಲಿ, ನಾವು ಸುಮ್ಮನೆದ್ದುಕೊಂಡು ನಾಮಸ್ಮರಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಹೋಗಬೇಕು. ನಾಮಸ್ಮರಣೆ ಅಂತ ಆ ಪ್ರಯತ್ನ ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ಅವನು ಮುಂದೆ ಯಾವ ಲಕ್ಷ್ಯವನ್ನಿಟ್ಟು ಮಾಡ್ತಿದ್ದಾನೋ ಅದು ಅಲ್ಲಿಗೆ ತಲುಪಲು ಸಾಧ್ಯ ಉಂಟು. ಆವಾಗ ನಾವಿಲ್ಲಿ ಹೇಳುವುದಂಥವು, ನಾಮವು ಯಾವುದೇ ಆಗಿರಲಿ, ಅವನು ಯಾವ ನಾಮವನ್ನು ತೆಗೆದುಕೊಳ್ಳಲಿ, ಅವನಿಗೆ ರೂಪವು ಆ ನಾಮದಂತಹ ರೂಪವು ಆಕೃತಿ ರೂಪದಲ್ಲಿ ಅವನ ಒಳಗೆ ಮನಸ್ಸಿಗೆ ಅಥವಾ ಒಳಗೆ ಬರದಿರಲಿ ಅಥವಾ ಬರುತ್ತಾ ಇದ್ದರೆ ಸಮೇತ ಅವನು ನಾಮಸ್ಮರಣೆಯನ್ನು ಮುಂದುವರಿಸ್ತಾ ಹೋಗ್ತಾ ಇರಬೇಕು. ನಾಮಕ್ಕೆ ಮತ್ತು ರೂಪಕ್ಕೆ ಸಂಬಂಧ ಹೇಗೆ? ನಾಮವು ಸೂಕ್ಷ್ಮವಾಗಿದೆ, ರೂಪವು ಮಹತ್ವದ್ದಾಗಿದೆ. ಈ ಎರಡು ನಾಮಸ್ಮರಣೆ ಮಾಡುವಾಗ ರೂಪವು ಬಂದಿಲ್ಲ ಅಂತ ಹೇಳಿದರು, ಅದು ಸೂಕ್ಷ್ಮ ರೂಪದಲ್ಲಿ ನಮ್ಮಲ್ಲಿ ಜಾಗೃತವಾಗಿದೆ. ಎರಡಕ್ಕೂ ವಿಭಿನ್ನ ಅಭಿಪ್ರಾಯ ಅಲ್ಲ, ಎರಡು ಒಂದೇ ಎಂದು ಹೇಳುತ್ತಾ
ದಾನದಲ್ಲಿ ಶ್ರೇಷ್ಠವಾದಂತಹ ದಾನ ಅನ್ನದಾನ, ಉಪಾಸನೆಯಲ್ಲಿ ಶ್ರೇಷ್ಠವಾದದ್ದು ಸಗುಣೋಪಾಸನೆ, ಅದೇ ರೀತಿಯಲ್ಲಿ ಸಾಧನೆಯಲ್ಲಿ ಶ್ರೇಷ್ಠ ಅಂತ ಹೇಳಿದರೆ ನಾಮಜಪ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನೀವು ನಮ್ಮ ಈ ವಿಡಿಯೋವನ್ನು ಶುರುವಿಗೆ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿ, ನೋಡುತ್ತಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿದವರಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಇದು ಹೇಳುವುದನ್ನು ಮಾತ್ರ ಕಿವಿಯಲ್ಲಿ ಕೇಳದೆ ನಾಮಸ್ಮರಣೆಯನ್ನು ಮಾಡದವರು ಇದ್ದರೆ ಮಾಡಲಿಕ್ಕೆ ಶುರು ಮಾಡಿ. ಅದೇ ರೀತಿ ಭಜನೆಗಳನ್ನು ಮಾಡಿ ಧರ್ಮ ಸಂಸ್ಕಾರವನ್ನು ಉಳಿಸಲಿಕ್ಕುವಂಥ ಪ್ರಯತ್ನ ನಮ್ಮಿಂದಾಗಿ ಬರಲಿ. ನಮ್ಮ ಜಾಗೃತಿ ಉಂಟಾಗಲಿ, ಆತ್ಮೋನ್ನತಿ ಉಂಟಾಗಲಿ. ಎಲ್ಲರಿಗೂ ಶುಭವಾಗಲಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜಯ ಹನುಮ.